ವಿದ್ಯಾರ್ಥಿಯಾಗಿ ನಾನು ಸೆಂಟ್ರಲ್ ಕಾಲೇಜ್ ಆವರಣಕ್ಕೆ ಬಂದು 1987ರಲ್ಲಿ ಸೇರಿದೆ. ಆಗಿನ ಕಾಲಕ್ಕೆ ರಸಾಯನಶಾಸ್ತ್ರ ವಿಭಾಗ ಮತ್ತು ಗಣಿತಶಾಸ್ತ್ರ, ಭೌತಶಾಸ್ತ್ರ ಎಲ್ಲ ವಿಭಾಗಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದವು. ಈ ಸೆಂಟ್ರಲ್ ಕಾಲೇಜಿನಲ್ಲಿ ನಿಮಗೆ ಸ್ಥಾನ ಸಿಗೋದೇ ಒಂದು ದೊಡ್ಡ ಸ್ಥಿತಿ ಆಗಿತ್ತು. ಅಷ್ಟು ಕಷ್ಟವಾದಂಥ ಸ್ಥಿತಿ ಇತ್ತು. ಆದರೆ ಶಿಕ್ಷಣದ ಮಟ್ಟನೂ ಅಷ್ಟೇ ಜೋರಾಗಿತ್ತು. ಸೊ ಅದರಿಂದ ನಮಗೆಲ್ಲ ಏನೋ ಒಂದು ಉನ್ನತ ಶಿಕ್ಷಣ ಸಿಕ್ಕಿದ್ದು ತುಂಬ ಉತ್ತಮ ಗುಣಮಟ್ಟದ್ದು. MSc ಆದ ನಂತರ ಇಲ್ಲೇ PhD ನಾವು ಮಾಡಲಿಕ್ಕೆ ಅವಕಾಶ ಸಿಕ್ತು. ನಾನೊಬ್ಬ ಸಂಶೋಧಕನಾಗಿ ಇದೇ ನಮ್ಮ ರಸಾಯನಶಾಸ್ತ್ರದ ಪ್ರಯೋಗಾಲಯಗಳಲ್ಲಿ ಯಾವ ಕೇಂದ್ರದ ಪ್ರಯೋಗಾಲಯಗಳಿಗಿಂತ ಕಡಿಮೆ ಮಟ್ಟದ್ದೇನು ನಾವು ಮಾಡಲಿಲ್ಲ, ಅದೇ ಮಟ್ಟದ ಒಂದು ಇದನ್ನು ಮಾಡ್ತಿದ್ದರು. ನಮ್ಮ PhD ಸಂಶೋಧನಾ ಗ್ರಂಥಗಳು ಇಂಥ ಕೇಂದ್ರದ ಮಟ್ಟದ ವಿಜ್ಞಾನಿಗಳಿಗೆ ಹೋಗ್ತಿದ್ದೋ ಅಲ್ಲಿ ನಮಗೆ ಮನ್ನಣೆ ಸಿಕ್ಕಿದ ನಂತರನೇ ನಮಗೆ ಸಂಶೋಧನೆಗೆ PhD ಪ್ರದಾನ ಮಾಡಲಾಗ್ತಿತ್ತು. ಅದಾದ ನಂತರ 1994ರಿಂದ ನಾನು ಒಬ್ಬ ಶಿಕ್ಷಕನಾಗಿ ಜೀವರಸಾಯನಶಾಸ್ತ್ರ ವಿಭಾಗದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಒಂದು 4 ಬಾರಿ ನಮ್ಮ ಪಠ್ಯಕ್ರಮವನ್ನು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ನಾನು ಶ್ರಮಪಟ್ಟಿದ್ದೇನೆ. ಅದರಲ್ಲಿ ನಮ್ಮ ಎಲ್ಲ ಸಹೋದ್ಯೋಗಿಗಳ ಪಾತ್ರವೂ ಇದೆ. ಜೊತೆಗೆ ಈ ವಿಜ್ಞಾನ ಮುಂದುವರೆದಂತೆ ನಮ್ಮ ಉಪಕರಣಗಳನ್ನು ಮಟ್ಟಗಳು ಮುಂದುವರಿಬೇಕಾಗುತ್ತೋ ಆ ದಿಕ್ಕಿನಲ್ಲಿ UGC ಮತ್ತು DST ಸಂಸ್ಥೆಗಳಿಂದ ನಾವು ಹೆಚ್ಚು ಸಂಪನ್ಮೂಲಗಳನ್ನು ತಗೊಂಬಂದ್ವಿ. ಹಂಗಾಗಿ ಬೆಂಗಳೂರು ಯೂನಿವರ್ಸಿಟಿ ಕೆಳಗಡೆ ಬಯೋಕೆಮಿಸ್ಟ್ರಿ ಮತ್ತು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಗಳು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗಳದು. ಅದರ ಕೆಳಗಡೆ ನಾವು ಹೆಚ್ಚು ಉನ್ನತವಾದ ಉಪಕರಣಗಳನ್ನು ತಂದು ನಮ್ಮ ಮಕ್ಕಳಿಗೆ ಸಂಶೋಧನೆಗೆ ಯೋಗ್ಯವಾದಂಥ ಒಂದು ಪ್ರಯೋಗಾಲಯಗಳನ್ನು ಮಾಡೋದ್ರಲ್ಲಿ ನಾವು ಯಶಸ್ವಿಯಾದ್ವಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ನನ್ನ ಒಂದು ಶಿಕ್ಷಣ ವೃತ್ತಿಯಲ್ಲಿ ನಮ್ಮ ಮಕ್ಕಳನ್ನು ನಾನು ನನ್ನ ಸ್ವಂತ ಮಕ್ಕಳಂಗೆ ನಾನು ನೋಡ್ಕೊಂಡಿದ್ದೀನಿ. ಯಾಕೆಂತಂದರೆ ನಾನು ಪಾಠ ಮಾಡಬೇಕು ಆದರೆ ಅಥವಾ ನಮ್ಮ ಪ್ರಯೋಗಾಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಮಗಳು ತರಗತಿಯಲ್ಲಿದ್ದಾಗ ನಾನು ಎಷ್ಟು ಕಾಳಜಿ ವಹಿಸಬೇಕು ಅಷ್ಟೇ ಕಾಳಜಿನ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ವಹಿಸಿದ್ದೇನೆ. ಅದರ ಫಲವನ್ನು ನಾನು ನೋಡಿ ಖುಷಿಪಟ್ಟಿದ್ದೇನೆ. ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ. ಕೆಲವರು ಒಳ್ಳೊಳ್ಳೆಯ ಸಂಶೋಧಕರಾಗಿದ್ದಾರೆ. ಆಮೇಲೆ ಕಂಪನಿಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಏನು ವೃತ್ತಿ, ಶಿಕ್ಷಕ ವೃತ್ತಿ ನನ್ನ ಜೀವನದಲ್ಲಿ ಅತ್ಯಂತ ತೃಪ್ತಿಯನ್ನು ತಂದಿದೆ. ಇದಕ್ಕೆಲ್ಲ ಕಾರಣವಾದಂಥ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎರಡಕ್ಕೂ ಮೀರಿ ನಾನು ಸೆಂಟ್ರಲ್ ಕಾಲೇಜ್ಗೆ ಋಣಿಯಾಗಿರ್ತೇನೆ. ಸದಾ ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಸಹೋದ್ಯೋಗಿ ಮತ್ತು ಆಡಳಿತ ಮಟ್ಟದವ್ರಿಗೆಲ್ರಿಗೂ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ